ಬೇಗ ಕಟ್ಕೊಂಡು ಟೈಮ್ ಆಗುತ್ತೆ. ನಿಲ್ಲಿ ಒಂದ್ ನಿಮಿಷ ಇಳಿಯೋ. ರೀ ಮೈ ಮೇಲೆಲ್ಲ ಚಟ್ನಿ ಚೆಲ್ಲಾಕ್ಬಿಟ್ರಲ್ರಿ. ಸರ್ ಏನು ಅಕಸ್ಮಾತ್ ಆಗೋಯ್ತು, ಬಿಟ್ಬಿಡಿ ಸರ್ ಪ್ಲೀಸ್. ಇದು ಆಕಸ್ಮಿಕ ಅಲ್ಲ, ನಾನ್ ನಿಮ್ಮ ಹತ್ರ ಲಾಭ ಪಡಿತೀನಿ ಅಂತ ಬೇಕು ಅಂತ ಹಿಂಗ್ ಮಾಡಿದ್ರ. ಅಯ್ಯೋ ಇಲ್ಲ ಸರ್, ಆತರ ಏನಿಲ್ಲ. ಪಾಪ ಅವ್ನು ಏನೋ ಗೊತ್ತಿಲ್ದಿರೋ ಬಾಲಕ ಸರ್. ನೋಡಿ ಬೇಬಿ ಕೂಲ್, ಬಿಟ್ಬಿಡಿ ಸರ್. ನಾನ್ ಬಿಡೋದಿಲ್ಲ ರೀ. ಜನನೆಲ್ಲ ಕರೆಸ್ತೀನಿ, ಪತ್ರಿಕೆ ಅವ್ರನ್ನ ಕರೆಸ್ತೀನಿ, ಟಿವಿ ಅವ್ರನ್ನ ಕರೆಸ್ತೀನಿ. ಚಟ್ನಿ ಚೆಲ್ಲಿನ ವಿಚಾರನ ಚಾನಲ್ ಅಲ್ಲಿ ಹಾಕಿ ರುಬ್ಬಿಡ್ತೀನಿ. ಯಾರಿಗೆ ಬೇಕಾದ್ರೂ ಹೇಳಿ ಸರ್, ಚಾನೆಲ್ ಅವ್ರಿಗೆ ಮಾತ್ರ ಹೇಳ್ಬೇಡಿ ಸರ್ ಪ್ಲೀಸ್ ಸರ್. ಆಮೇಲೆ ಕ್ಯಾಮರಾ ಮೈಕು 2 ತಗೊಂಡು ಬಂದು ಇಲ್ಲೆಲ್ಲ ಶೂಟ್ ಮಾಡಿ ಇಡೀ ದಿನ ಟಿವಿನಲ್ಲಿ ಅದನ್ನೇ ಹಾಕ್ತಾರೆ ಸರ್. ಇಂದು ಬೆಂಗಳೂರಿನಲ್ಲಿ ಚಟ್ನಿ ಚೆಲ್ಲಿದ ಬಾಲ, ಇಂದು ಬೆಂಗಳೂರಿನಲ್ಲಿ ಚಟ್ನಿ ಚೆಲ್ಲಿದ ಬಾಲ ಅಂತ ಚಟ್ನಿ ಹಳಸೋಗವರೆಗೆ ಉಜ್ಜಾಡ್ಬಿಡ್ತಾರೆ ಸರ್. ಬಿಟ್ಬಿಡಿ ಸರ್ ಪ್ಲೀಸ್. ಅವ್ರಿಗೆ 5 ಇಡ್ಲಿ ಪಾರ್ಸೆಲ್ ಕೊಡು ಸರ್. ದುಡ್ಡು ಕೊಡ್ಬೇಡಿ, ಫ್ರೀ ತಗೊಂಡೋಗಿ ಸರ್. ಕೊಡು 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 ಫ್ರೀ ಸರ್. ಆಮೇಲೆ ನೀವು ನಾಳೆ ಬರ್ತಾ 3 ವಿಷಯನ ತಿಳ್ಕೊಂಡು ಬರ್ಬೇಕು ಸರ್. ಒಂದು, ರಾಕೆಟ್ ಕಂಡು ಹಿಡಿದಿರೋರು ಯಾರು. 2, ಕರೆಂಟ್ ಕಂಡು ಹಿಡಿದಿರೋರು ಯಾರು. 3, ಈ ತಳ್ಳೋ ಗಾಡಿನ ಕಂಡು ಹಿಡಿದಿರೋರು ಯಾರು. ಈ 3 ವಿಷಯನ ನೀವು ನಾಳೆ ತಿಳ್ಕೊಂಡು ಬಂದು ನಂಗೆ ಹೇಳ್ಬೇಕು ಸರ್. ಬರ್ದೇ ಇದ್ರೆ ಇವಾಗ ಫ್ರೀ ಕೊಟ್ಟನಲ್ಲ ಇಡ್ಲಿ, ಅದ್ರ ದುಡ್ಡು ನಾಳೆ ಕಿತ್ಕೊಂತೀವಿ. ರೇ ಇದೆಲ್ಲ ಇಷ್ಟು ವಿಚಾರ ಬೇಕು ಅಂದ್ರೆ ಯಾರು ಸ್ಕೂಲ್ ಟೀಚರ್ ಕೇಳ್ರಿ, ನನ್ನ ಯಾಕ್ರಿ ಕೇಳ್ತೀರಾ? ಜನರಲ್ ನಾಲೆಡ್ಜ್ ಸರ್. ಏನ್ರಿ ಬದ್ನಕಾಯಿ ಜನರಲ್ ನಾಲೆಡ್ಜು ಡಬ್ಬದ ಮುಚ್ಚೋದು ಹೇಗೆ ಬರೋದಿಲ್ಲ. ಜನರಲ್ ನಾಲೆಡ್ಜ್ ಅಲ್ರಿ, ಮೊತ್ತಗ ನೋಡಿದ್ರೆ ತಲೆ ಪುಡಿನೇ ಬಿಚ್ಕೊಳ್ತೈತೆ. ಒಂದು ಸೌಟ್ ನೋಡಿದ್ರು ಮುಚ್ಚೋ ಬಿಚ್ಕೊಳ್ವನ್ರಿ. ಅಯ್ಯ ಆಯ್ತು ಹೋಗಿ ಸರ್, ಅಣ್ಣ ರೊಚ್ಚಿಗಿದ್ದಾನೆ. ಟಾಟಾ ಬಾಯ್ ಬಾಯ್. ನನ್ಗೆ ಕುಳಿತಿದೀಯ ಬಾಲು? ಮತ್ತಿನ್ನೇನು ಪುಸ್ತಕ ಓದಿ ನಿನಗೆ ತಲೆ ಕೆಟ್ಟಿರೋದು. ಆಫೀಸ್ಗೆ ಯಾವನೊಬ್ಬ ಶಾಸ್ತ್ರಿ ಬಂದಿದ್ದಾನೆ ಕಣೋ, ಜನರಲ್ ನಾಲೆಡ್ಜ್ ಕ್ವಶನ್ ಎಲ್ಲ ಕೇಳ್ತಾರಂತೆ. ನಾನೇನಾದ್ರು ಫೈಲ್ ಆದ್ರೆ ನನ್ಗೂ ಕಷ್ಟ, ನಿನ್ಗೂ ಕಷ್ಟ. ನೀನ್ ಫೇಲ್ ಆದ್ರೆ ನನ್ಗೇನ್ ಕಷ್ಟ ಆಗುತ್ತೆ? ಆಫೀಸಲ್ಲಿ ನಾನು ಅವನ ಪರೀಕ್ಷೆಯಲ್ಲಿ ಫೈಲ್ ಆದ್ರೆ ಏನಾಗುತ್ತೆ? ಕೆಲ್ಸದಿಂದ ಡಿಸ್ಮಿಸ್ ಆಗುತ್ತೆ. ಡಿಸ್ಮಿಸ್ ಆದ್ರೆ ಏನಾಗುತ್ತೆ? ಮನೇಲಿ ಇರ್ತೀಯಾ? ಮನೇಲಿ ಒಬ್ಬನೇ ಇದ್ರೆ ಬೇಜಾರಾಗುತ್ತೆ. ಅವಾಗ ಏನ್ ಮಾಡ್ತೀನಿ? ಇಡ್ಲಿ ಫ್ಯಾಕ್ಟ್ರಿ ಬರ್ತೀಯಾ? ಇಡ್ಲಿ ಫ್ಯಾಕ್ಟ್ರಿನಲ್ಲಿ ಸಂಜೆ ತನಕ ನಾನೇ ಇದ್ರೆ ನಿನ್ನನೇನಕ್ಕೆ ಇಟ್ಕೊಂತೀನಿ ಇಲ್ಲಿ? ಬಾಲು ಹಂಗ್ ಮಾಡ್ಬೇಡ ಬಾಲು. ಅಂಗಡಿ ನಾನ್ ನೋಡ್ಕೊತೀನಿ, ನೀನ್ ಮನೆಗೆ ಹೋಗಿ ಚೆನ್ನಾಗಿ ಓದ್ಕೋ. ವೆರಿ ಗುಡ್. ಆಮೇಲೆ ಕಸ್ಟಮರ್ ತುಂಬಾ ಜನ ಬರೋ ಲಕ್ಷಣ ಕಾಣ್ತಾ ಇದೆ. ಚಟ್ನಿ ಶಾರ್ಟೇಜ್ ಆದ್ರೆ ಜುಳು ಜುಳು ಸಿಂಗಲ್ ಇಡ್ಲಿ ಕಸ್ಟಮರ್. ಏ ಇಡ್ಲಿಯಲ್ಲಿ ನಾನ್ ತಿನ್ಕೊಂಬಿಟ್ಟೆ. ಅಕ್ಕ ತರಕಾರಿ, ಅಕ್ಕ ಹೂವ, ಅಣ್ಣ ತರಕಾರಿ, ಅಣ್ಣ ಹೂವ. ತರಕಾರಿ ಹೆಚ್ಚು ಬೆಳೆಯೋದು ನಮ್ಮೂರಲ್ಲೇ. ಅಯ್ಯೋ ಬಾಯ್ ಬಿಟ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? 3 ಹೊತ್ತು ಬರೀ ಈ ತರಕಾರಿಗಳನ್ನ ತಿನ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಆರೋಗ್ಯ ಚೆನ್ನಾಗಿರಲ್ಲ ಕಣಕ್ಕ. ಜೊತೆಯಾಗಿ ಅಂದಾನು ತಿನ್ಬೇಕು. ಅಕ್ಕಿ ಜಾಸ್ತಿ ಎಲ್ ಬೆಳಿತಾರೆ ಗೊತ್ತಾ? ಎಲ್ಲೋ ಆಂಧ್ರದಲ್ಲಿ. ಲೇ ಅಕ್ಕಿ ಹೆಚ್ಚು ಎಲ್ ತಿಂತಾರೆ ಗೊತ್ತಾ? ಎಲ್ಲೋ ನಮ್ ಕರ್ನಾಟಕದಲ್ಲಿ. ಅಕ್ಕಿನೇ ತಿಂತಾ ಇದ್ರೆ ಸಕ್ಕರೆ ಕಾಯಿಲೆ ಜಾಸ್ತಿ ಆಯ್ತದೆ. ಅದಕ್ಕೆ ಈ ನಮಿಲ್ ಕೋಸು ಮತ್ತೆ ಹಾಗಲಕಾಯಿ ಪಪ್ಪಾಯಿ ತಿಂದ್ರೆ ಸಕ್ಕರೆ ಕಾಯಿಲೆ ಹಂಗೆ ಹೊಂಟೈತೆ. ಅಯ್ಯಯ್ಯೋ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬರೀ ತರಕಾರಿನೇ ತಿನ್ಕೊಂಡಿದ್ರೆ ಆಗಕ್ಕಿಲ್ಲಮ್ಮ. ಜೊತೆಲಿ ನಮಸ್ಕಾರ ಮಾಡ್ಬೇಕು, ವಾಕಿಂಗ್ ಮಾಡ್ಬೇಕು, ಸೂರ್ಯ ನಮಸ್ಕಾರ ಎಲ್ಲ ಮಾಡ್ಬೇಕು. ಅಷ್ಟು ಮಾತ್ರ ಅಲ್ಲ, ದಿನ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಿದ್ರೆ ಇರೋ ಕಾಯಿಲೆ ಎಲ್ಲ ಬಿಟ್ಟು ಓಡೋಗ್ಬಿಡುತ್ತೆ. ಏನದಕ್ಕೆ ಬ್ರೇಕ್ ಇಲ್ವಾ? ಅಲ್ಲ ಇದಕ್ಕಿಲ್ಲ. ಕೈ ಕಟ್, ಮುಚ್ಚ ಬಾಯಿ. ನೀವ್ ಹೇಳ್ಬೇಕಾಗಿಲ್ಲ. ಇವತ್ತಿನ ಟಾಪಿಕ್ ನನ್ಗೆ ಗೊತ್ತು. ನೀವ್ ಹೇಳ್ತಾ ಇದ್ದೀರಾ ತರಕಾರಿ ರೇಟು, ನೀವ್ ಹೇಳ್ತಾ ಇದ್ದೀರಾ ಅಲ್ಲ ಮಾರ್ಗ ರೇಟು, ಅಲ್ಲ ಇದು ಹೂವಾಗ ರೇಟು. ಅಲ್ಲ ಅಲ್ಲ ಬಸಣ್ಣ, ಅದೆಲ್ಲ ಸರಿ ಇಲ್ಲ. ಯಾರ್ ಕರೆಕ್ಟ್ ಅಂತ ನಿನ್ ಬಾಯ್ ಬಿಟ್ಟು ಹೇಳ್ಬೇಕಷ್ಟೇ. ನೋಡಿಮ್ಮ, ನನಗೆ ಬರೀ ಬಾಯಲ್ಲಿ ಮಾತ್ರ ಮಾತಾಡಿ ಅಭ್ಯಾಸ, ನನಗೆ ಅದಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಯಾಕೆ ಶಾಕು? ಮೂಗಲ್ ಮಾತಾಡಿ ಅಭ್ಯಾಸ ಇಲ್ಲ ಅಂದೆ. ಬರೀ ಜಗ್ಗೆ ಸಿನಿಮಾ ಮಾತ್ರ ನೋಡೋದಲ್ಲ, ಸ್ವಲ್ಪ ಕಾಶಿನಾಥ್ ಮೂವಿನೂ ನೋಡಿ. ನೋಡೋಣ, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸಕ್ಕರೆ ಕಾಯಿಲೆ ಬರಬಾರ್ದು ಅಂದ್ರೆ ಈ ಗೆಡ್ಡೆ ಕೋಸು, ಹಾಗಲಕಾಯಿ, ಪಪ್ಪಾಯಿ ಹಣ್ಣು ತಿನ್ಬೇಕು ಅಂತ ಹೇಳಿದೆ. ನಾನ್ ಹೇಳ್ತಾ ಇದ್ದೀನಿ ದೇವ್ರ ಪುಟ್ಟಕ್ಕೆ ದಿನ ಹೂವು ಹಾಕಿ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಅಂತ. ಕರೆಕ್ಟ್. ನೋಡಿ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಯಾರು ಹೇಳಿದ್ದು? ನಾನೇ. ನೋಡಿ ಸೂರ್ಯನ ನಮಸ್ಕಾರ ಮಾಡ್ತಾನೆ ಬಿಡಿ. ಕರೆಕ್ಟ್. ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಎರಡನೇದಾಗಿ ನಾವು ತಿಂದಿರೋ ಆಹಾರ ಏನಿದೆ ಅದು ಚೆನ್ನಾಗಿ ಪಚನ ಆಗುತ್ತೆ.
ಈ ಫ್ರೂಟ್ಸು ಈ ತರಕಾರೀಸು ತಿನ್ನುವುದರಿಂದ ನಮಗೆ ಶುಗರ್ ಬರೋ ಪ್ರಮಾಣನ ನಾವು ತುಂಬ ಕಡಿಮೆ ಮಾಡ್ಕೊಳ್ಬಹುದು. ಆಮೇಲೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಒಗ್ಗಟ್ಟಿನಲ್ಲಿ ಬಲವಿದೆ, ಇಕ್ಕಟ್ಟಿನಲ್ಲಿ ಸುಖ ಇದೆ. ಸಾರಿ, ಅದರಲ್ಲಿ ಏನಿಲ್ಲ. ಈ ಶುಗರ್ ಯಾರಿಗೆ ಬರಲ್ಲ ಅಂತ ನಾನು ಹೇಳ್ತೀನಿ. ಯಾರಿಗೆ? ತುಂಬಾ ದೂರ ಯಾರು ಗಾಡಿ ತಾಳ್ತಾರೋ ಅವರಿಗೆ. ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಅದಕ್ಕೆ ಸಮಯ ಪ್ರಜ್ಞೆ ಅಂತ ಹೇಳ್ತೀವಿ. ಪ್ರತಿ ನಿಮಿಷನೂ ಬಹಳ ಮುಖ್ಯ. 1 ನಿಮಿಷ ವೇಸ್ಟ್ ಆದ್ರೆ ಏನೇನಾಗ್ಬಿಡುತ್ತೆ. ಟ್ರೈನ್ ಹೋಗುತ್ತೆ, ಫ್ಲೈಟ್ ಮಿಸ್ ಆಗುತ್ತೆ, ಗುರಿ ಮುಟ್ಟಕ್ಕಾಗಲ್ಲ. 1 ಸೆಕೆಂಡ್ ವ್ಯತ್ಯಾಸದಲ್ಲಿ ಆಕ್ಸಿಡೆಂಟ್ ಆಗಿ ಹೋಗುತ್ತೆ. ಸರ್, ಮೇ ಕಮಿನ್ ಸರ್. No. ಸಮಯಕ್ಕೆ ಸರಿಯಾಗಿ ಹೋಗ್ಲಿಲ್ಲ ಅಂತಂದ್ರೆ ಚೆನ್ನಾಗಿ ಕಾಯ್ತಾ ಇರ್ತಾರೆ. ಒಂದು ಶಾಲೆನಲ್ಲಿ ಒಬ್ಬ ಮೇಷ್ಟ್ರು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಅವನಿಗೋಸ್ಕರ ಕಾಯ್ತಿದ್ದ 50 ಜನ ಸ್ಟೂಡೆಂಟ್ಸ್ ಟೈಮ್ ವೇಸ್ಟ್ ಆಗುತ್ತೆ. ಸೊ 25 ತಾಸು ಹ್ಯೂಮನ್ ಅವರ್ಸ್ ವೇಸ್ಟ್ ಆಗೋಯ್ತು. ಒಂದು ಸಾರ್ವಜನಿಕ ಸಭೆಯಲ್ಲಿ 1 ಲಕ್ಷ ಜನ ಸೇರ್ಕೊಂಡಿರ್ತಾರೆ. ಒಬ್ಬ ಮಿನಿಸ್ಟ್ರು 1 ಗಂಟೆ ಲೇಟ್ ಆಗಿ ಬಂದ್ರೆ 2 ಲಕ್ಷ ಹ್ಯೂಮನ್ ಅವರ್ಸು ವೇಸ್ಟ್ ಆಗೋಯ್ತು. ಸೊ ಟೈಮನ್ನ ನಾವು ವೇಸ್ಟ್ ಮಾಡಬಾರ್ದು. ಇನ್ನೊಬ್ರು ಸಮಯನ ವ್ಯರ್ಥ ಮಾಡೋ ಅಧಿಕಾರ ನಮ್ಗಿಲ್ಲ. ಸರ್, ಹೌದು ಸರ್. ನಾವು ಯಾವುದೋ ಫಂಕ್ಷನ್ಗೆ ರಾಜಕಾರಣಿಗಳನ್ನ ಕರೆದಿರ್ತೀವಿ. ಅವರೇ ಲೇಟಾಗಿ ಬಂದ್ರೆ ನಾವೇನ್ ಮಾಡ್ಬೇಕು? ಹೋಗ್ತಿರ್ಬೇಕು. ಇಲ್ಲಲ್ರಿ, ಸಾರ್ವಜನಿಕ ಸಭೆಯಲ್ಲಿ ಕೂತ್ಕೊಳ್ಳಿ. ನೋಡಿ, ಅಂತ ಸಾರ್ವಜನಿಕ ಸಭೆಯಲ್ಲಿ ಮಿನಿಸ್ಟರ್ ಏನಾದ್ರು ಲೇಟ್ ಆಗಿ ಬಂದ್ರೆ 1-2 ಸಲ ಹೀಗೆ ಎದ್ದು ಹೋಗ್ತಾ ಇದ್ರೆ ಇನ್ನೊಂದ್ಸಲ ಕರೆಕ್ಟ್ ಆಗಿ ಬರ್ತಾರೆ. ಸರ್, ನೋ, ನೀವು ಆಫೀಸಲ್ಲಿ ಡ್ಯೂಟಿಲಿ ಇರ್ಬೇಕಾದ್ರೆ ನಿಮಗೆ ಫೋನ್ ಬರ್ಬೋದು, ಮೊಬೈಲ್ ಕಾಲ್ ಬರ್ಬೋದು, SMS ಬರ್ಬೋದು. ಆದ್ರೆ ಆಫೀಸ್ ಅವರ್ಸ್ ಅಲ್ಲಿ ಫೋನ್ ರಿಸೀವ್ ಮಾಡಬಾರ್ದು. ನೀವು SMS ಮಾಡಬೇಕು ಅಂತಂದ್ರೆ ಕಾಫಿ ಬ್ರೇಕಲ್ಲೋ ಲಂಚ್ ಬ್ರೇಕಲ್ಲೋ ಮಾಡ್ಬೇಕು. ಇಲ್ಲ, ಮನೆಗೆ ಹೋದ್ರ ಮೇಲೆ ಉತ್ತರ ಕೊಡ್ಬೇಕು. ನೀವು ಆಫೀಸ್ಗೆ ಕೆಲಸಕ್ಕೆ ಅಂತ ಬಂದಾಗ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೂ ನಿಷ್ಠೆಯಿಂದ ನಿಮ್ ಕೆಲಸನ ಕಡ್ಡಾಯವಾಗಿ ಮಾಡಬೇಕು. ಯಾರು ಸತ್ತೋಗಿರೋ ಮೆಸೇಜ್ ಕೊಟ್ಬಿಟ್ರೆ ತಿಥಿ ಟೈಮ್ಗೆ ಹೋಗಕ್ಕಾಗಲ್ಲ. ಸರ್, ಕೆಲವೊಂದ್ಸತಿ ನಮಗ್ ಆರ್ಡರ್ಸೇ ಇರಲ್ಲ, ಆಗ ನಮ್ಗೆ ಯಾರಿಗೂ ಕೆಲ್ಸನೇ ಇರಲ್ಲ. ಆಗೇನ್ ಮಾಡೋದು? ಆದ್ರೂ ನಿಮ್ ಹಾಜರಾತಿ ಕಚೇರಿಲಿ ಇದ್ದೇ ಇರ್ಬೇಕು. ನಿಮಗೆ ಕೆಲಸ ಇರ್ಲಿ ಇಲ್ದೆ ಹೋಗ್ಲಿ ಸಂಬಳ ಕೊಡ್ತಾರ ಇಲ್ವೋ? ಸಂಜೆ 5 ಗಂಟೆವರೆಗೂ ಇದ್ದು ನಿಮ್ ಡ್ಯೂಟಿನ ಮುಗಿಸ್ಕೊಂಡೇ ಹೋಗ್ಬೇಕು. ಹೊಸ ಲುಂಗಿ ಆರ್ಡರ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು. ಟೆಲಿಫೋನ್ ಡೈರೆಕ್ಟರಿ ಹಿಡ್ಕೊಂಡು ಕನಿಷ್ಠ 10 ಜನಕ್ಕಾದ್ರೂ ಫೋನ್ ಮಾಡ್ಬೇಕು. ಅದರಲ್ಲಿ 2 ತಗೊಳ್ತಾರೆ. ಬಸವಾ, ಬಂದ್ರಿ ಒಳಗೆ. ಸರ್ ನಮಸ್ತೆ. ಕೂತ್ಕೊಳ್ಳೆ. ಥ್ಯಾಂಕ್ ಯು. ಯಾಕ್ರಿ ಲೇಟು? ಏನ್ರಿ ರೀಸನ್? ಸರ್ ಆಕ್ಚುಲಿ ಕೂತ್ಕೊಂಡು ಹೇಳ್ರಿ. ಓಕೆ ಸರ್, ಥ್ಯಾಂಕ್ ಯು. ಒನ್ಸ್ ಅಗೇನ್ ಸರ್, ಆಕ್ಚುಲಿ ರೀಸನ್ ಸುಮ್ಮನೆ ಇರ್ರಿ, ಅದೇನ್ ಸರ್ ಅವ್ನ ಬಾಯಲ್ಲಿ ಕೇಳ್ತೀರಾ, ನನ್ನ ಬಾಯಲ್ಲಿ ಕೇಳಿ ಸರ್. ಯಾವಾಗಲೂ ಈ ಬಸವ ಆಫೀಸಿಗೆ ಬರೋದು ಲೇಟ್ ಸರ್. ಇದೊಂಥರ ಶೇಟ್ಲ್ ಗಾಡಿ ಇದ್ದಂಗೆ ಸರ್. ಎಲ್ಲರೂ ಆಫೀಸಿಗೆ ಬಂದು ಟೀ ಕುಡಿಯೋ ಟೈಮಿಗೆ ಆಫೀಸ್ಗೆ ಎಂಟ್ರಿ ಸರ್. ಇದಕ್ಕೆ ಏನಂತಾರೆ ಅಂದ್ರೆ ಮಿಸ್ಟರ್ ಇವರು ಶಾಸ್ತ್ರಿಗಳೇ, ಅದು ಲೇಟ್ ಹ್ಯಾಬಿಟ್ ಅಂತಾರೆ. ಎತ್ರಿ ಕೈನಾ, ಕೂತ್ಕೊಳ್ರಿ. ಎತ್ರೆ ಲುಂಗಿನ ಸರ್. ಅಲ್ಲ, ನಿಮ್ ಕೈನಾ ಲೇಟ ನಾನ್ ವಿಚಾರಿಸ್ಕೋತೀನಿ. ನೀವ್ ಯಾಕ್ರಿ ಮಧ್ಯದಲ್ಲಿ ಬಾಯ್ ಹಾಕ್ತೀರಾ? ಅವ್ರ ಜೊತೆ ತಾನೇ ನಾನು ಮಾತಾಡ್ತಿರೋದು. ನಂಗೂ ಕಣ್ಣಿದೆ, ಕಿವಿ ಇದೆ, ಕೈ ನೋಡ್ತಾ ಇದೆ ಸರ್. ಅದಕ್ಕೆ ಹೇಳಿದ್ದು ಎತ್ಕೊಳ್ಳಿ ಅಂತ. ಬಸವ, ಹೇಳ್ರಿ ನೀವು. ಸರ್, ಯಾಕ್ರಿ ಲೇಟು? ಸರ್, ನಾನು ನಿಜ ಹೇಳ್ತೀನಿ ಸರ್, ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಗಾಡಿ ಕೈ ಕೊಡ್ತು ಸರ್. ಹಂಗೆ ಅದು ತಳ್ಕೊಂಡು ಬರೋಕೆ ಯಾರೂ ಸಿಕ್ಕಿಲ್ಲ ಸರ್, ಅದಕ್ಕೆ ನಾನೇ ತಳ್ಕೊಂಡು ಬಂದೆ. ಸೆಲ್ಫ್ ಸರ್ವಿಸು, ಸೊ ಲೇಟ್ ಆಗೋಯ್ತು ಸರ್. ಓಕೆ, ಈ ತರ ರೀಸನ್ಸ್ ಎಲ್ಲ ನನ್ಗೆ ಹೇಳ್ಬೇಡಿ ಇನ್ಮೇಲೆ. ಇದೇ ಲಾಸ್ಟ್ ವಾರ್ನಿಂಗ್. ಓಕೆ ಫ್ರೆಂಡ್ಸ್, ನೆನ್ನೆ ಹೇಳ್ದಾಗೆ ನಾನು ಇವತ್ತು ನಿಮ್ಗೆಲ್ಲ ಜನರಲ್ ನಾಲೆಡ್ಜ್ ಟೆಸ್ಟ್ ಮಾಡ್ತೀನಿ. ಸೊ ಒಬ್ಬೊಬ್ಬರನ್ನಾಗಿ ನಿಮ್ಮನ್ನ ಮನೆ ಕಳಿಸ್ತೀರಾ? ಇಲ್ಲ, ಕೂತ್ಕೊಳ್ರಿ, ಟೆಸ್ಟ್ ಮಾಡ್ತೀನಿ. ಸೊ ಟೆಸ್ಟ್ ಅಲ್ಲಿ ಫಸ್ಟ್ ಯಾರು ಅಂದ್ರೆ ಮಿಸ್ಟರ್ ವಿಶ್ಕಂಠು. ನಾಗರಾಜ್ ಕರಿತವ್ರು ನೋಡ್ರಿ. ಬನ್ನಿ. ಏನ್ ಸರ್? ಟೆಸ್ಟ್ ಅಲ್ಲಿ ನೀವೇ ಫಸ್ಟು. ಕಮಾನ್, ಮೇಲೆ ಗುಡ್ ಮಾರ್ನಿಂಗ್ ಹೇಳಿದ್ರೇನ್ರಿ? ಸರಿ ಸರ್, ಈಗ ಸಮಯ 11 ಗಂಟೆ 59 ನಿಮಿಷ 59 ಸೆಕೆಂಡ್ ಆಗಿರೋದ್ರಿಂದ ನನ್ನ ಮಾತು ಮುಗಿಯೋಷ್ಟರೊಳಗೆ 1 ಸೆಕೆಂಡ್ ಆಗಿದೆ. ಹಾಗಾಗಿ ಈಗ ಗುಡ್ ಆಫ್ಟರ್ನೂನ್ ಸರ್. ಹೇಳ್ರಿ ಅದನ್ನ. ಗುಡ್ ಆಫ್ಟರ್ನೂನ್ ಸರ್. ಹೇಳ್ರಿ ಮೇಲೆ. ಟೇಕ್ ಯುವರ್ ಸೀಟ್. ಹೇಳ್ರಿ ಮೇಲೆ. ಆಗ ಹೇಳಿದ್ಮೇಲೆ ಕೂತ್ಕೊಳ್ಳಿ. ಹೇಳಾಯ್ತು, ಕೂತ್ಕೊಳ್ಳ ಸರ್. ಹೇಳ್ರಿ ಮೇಲೆ. ಥ್ಯಾಂಕ್ಸ್ ಹೇಳಿದ್ರಿ. ಕೂತ್ಕೊಂಡು ಹೇಳ್ಬೇಕಾ, ಹೇಳ್ಬಿಟ್ಟು ಕೂತ್ಕೋಬೇಕಾ? ಕೂತ್ಕೊಂಡು ಹೇಳ್ರಿ. ಥ್ಯಾಂಕ್ ಯು ಸರ್. ಮ್ಯಾನರ್ಸು ಬಹಳ ಮುಖ್ಯ. ಚೆನ್ನಾಗಿ ಓದ್ಕೊಂಡಿದ್ದೀರಾ? ಎಲ್ಲ ಸಖತ್ತಾಗಿ ಓದ್ಕೊಂಡಿದ್ದೀನಿ ಸರ್.
ಯಾವ್ಯಾವ ದೇಶಕ್ಕೆ ಯಾವ್ಯಾವ್ದು ರಾಜಧಾನಿ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ತರ ಕರೆನ್ಸಿ ಬಳಸ್ತಾರೆ, ಆ ಕರೆನ್ಸಿಗಳ ಬೆಲೆ ಎಷ್ಟು, ಮತ್ತೆ ನಮ್ಮ ದೇಶದ ರೂಪಾಯಿನ ಮೌಲ್ಯ ಎಷ್ಟು ಅನ್ನೋದು ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ನೀವು ಎಲ್ಲ ಇದನ್ನೇ ಓದ್ಕೊಂಡಿದ್ದೀರಾ? ಸರ್ ಅವ್ರ ಮುಂದೆ ಕೇಳಿಸ್ಲಿ ಅಂತ ನಾನು ಹಂಗಂದೆ. ನಾನು ಎಕ್ಸ್ಟ್ರಾ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ಯಾವ್ಯಾವ ಸಮುದ್ರ ಎಷ್ಟು ಆಳ ಇದೆ, ಯಾವ್ಯಾವ ಶಿಖರ ಎಷ್ಟು ಎತ್ತರ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಸರ್. ನಿಲ್ಸ್ರೆ, ಲುಂಗಿ ಫ್ಯಾಕ್ಟ್ರಿ ಶಿಖರ ಹತ್ತೋರು ಲುಂಗಿ ಉಟ್ಕೋತಾರೇನ್ರಿ? ಶಿಖರ ಹತ್ಬೇಕಾದ್ರೆ ಲುಂಗಿ ಹಾರೋಗುತ್ತೆ, ತಪ್ಪು. ನೋಡಿ, ನಂಗೆ ಈ ತರ ಜನರಲ್ ನಾಲೆಜ್ ಬೇಕಾಗಿಲ್ಲ, ಬೇರೆ ತರ. ಅದ್ ಏನು ಅಂತಂದ್ರೆ ರೇ ಎಲ್ಲ ಬನ್ರಿ ಇಲ್ಲಿ ಒಟ್ಟಿಗೆ ಬರ್ರಿ. ನಿಮ್ದೇನ್ರಿ ಸ್ಪೆಷಲ್ಲು? ನಮ್ಮ ತಾಯಿಣೆಗೂ ಏನಿಲ್ಲ ಸರ್, ನಿಂತ್ಕೊಂಡ್ಬಿಡ್ತೀನಿ. ನೋಡಿ, ನಾನು ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆಗಳು ಹೇಗಿರುತ್ತವೆ ಅಂತಂದ್ರೆ, ನಮ್ಮಲ್ಲಿ ಮಳೆ ಆದಾಗ ಹೆಚ್ಚು ಗಲೀಜಾಗುವಂತ ರಸ್ತೆಗಳು ಯಾವುದು? ನಾವು ಎಲ್ಲೆಲ್ಲಿ ಎತ್ಕೊಂಡು ನಡಿಬೇಕಾಗುತ್ತೆ? ಲುಂಗಿಗಳು. ತುಂಬಾ ಮಳೆ ಬಂದಾಗ ಕಲಾಸಿ ಬಳೆ ಸುತ್ತಮುತ್ತ ತುಂಬಾ ಗಲೀಜಾಗಿರುತ್ತೆ. ಹೌದು ಸರ್. ಹಾಗೇನೆ ಈ ತರಕಾರಿ ಮಾರ್ಕೆಟ್, ಹೂವಿನ ಮಾರ್ಕೆಟ್ ಅಲ್ಲಿ ಮೋರಿ ಹಾಲಿನ ತರ ಉಕ್ಕಿ 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 ರೋಡ್ ಫುಲ್ ಗಲೀಜು ಸರ್, ಮಂಡಿ ಮಟ್ಟ ನೀರು. ವೆರಿ ಗುಡ್, ವೆರಿ ಗುಡ್. ನಮ್ಮಲ್ಲಿ ರಸ್ತೆಗಳು ಎಲ್ಲಿ ಹೆಚ್ಚು ಗುಂಡಿಗಳು ಬಿದ್ದಿವೆ ಅಂತ? ಸರ್, ನನ್ನ ಪ್ರಕಾರ ಈ ನಾಯಂಡಹಳ್ಳಿ ರಸ್ತೆ ಕೆಟ್ಟು ಕೆರೆಡ್ದೋಗಿದೆ. ಆ ಗುಂಡಿ ಎಷ್ಟು ಆಳ ಇದೆ ಅಂದ್ರೆ ವಿಷಕಂಠರನ್ನು ಹಿಂಗೆ ಉಳ್ಬಹುದು. ಇದು ವರ್ಲ್ಡ್ ಫೇಮಸ್ ಇನ್ ಕರ್ನಾಟಕ. ಅಯ್ಯೋ ಸರ್, ಸರ್ಕಾರದವರು ಅಷ್ಟೇ ಸರ್. ಫಸ್ಟ್ ಎಲ್ಲಾ ಏರಿಯಾಗೂ ಸೀ ಅಂತ ಟಾರ್ ಹಾಕ್ತಾರೆ, ಆಮೇಲೆ ಜುರ್ರ್ ಅಂತ ಕೊರಿತಾರೆ ಸರ್. ಈ ನಾಯಂಡಹಳ್ಳಿ ವಿಷಯ ಯಾಕೆ ಹೇಳ್ತೀರಾ ಸರ್? ಇಷ್ಟಿಷ್ಟಗಲ ಹಳ್ಳ ಸರ್. ಪಾಪ ದಿನ ಒಬ್ರು ಬರ್ತಾರೆ, ಬೀಳ್ತಾರೆ, ಕಾಲ್ ಮುರ್ಕೋತಾರೆ, ಆಸ್ಪತ್ರೆಗೆ ಸೇರ್ತಾರೆ. ಅಕಸ್ಮಾತ್ ಆಗಿ ಯಾವ್ದಾದ್ರು ಹೆರಿಗೆಗೆ ಹೋಗ್ಬೇಕಾಗಿರೋ ಹೆಂಗ್ಸು, ಎಕ್ಸ್ಕ್ಯೂಸ್ ಮೀ, ಹೆರಿಗೆ ಆಗೋದು ಹೆಂಗಸರಿಗೆ ಮಾತ್ರ, ಹೆಣ್ ಪ್ರಾಣಿಗೂ ಆಗುತ್ತೆ. ನಮ್ಮ ಕುಟುಂಬಸ್ಥರ ಬಗ್ಗೆ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ. ಅಪ್ಪಿ ತಪ್ಪಿ ಯಾವ್ದಾದ್ರು ಹೆರಿಗೆಗೆ ಹೋಗ್ತಾ ಇರೋ ಹೆಂಗ್ಸು ಹಳ್ಳದಲ್ಲಿ ಏನಾರು ದುಬಿಕ್ ಅಂತ ಹೇಳಿದ್ರೆ ಹಳ್ಳದಲ್ಲೇ ಹೆರಿಗೆ ಆಗ್ಬಿಡುತ್ತೆ ಸರ್. ದಿನಕ್ಕೊಂದು 15 ಜನ ಬಿದ್ದು ಸಾಯ್ತಾರೆ ಸರ್. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳ್ದೆ. ನೋಡಿ, ನಾವು ಲುಂಗಿ ಮಾರೋದಕ್ಕೆ ಯಾವ್ಯಾವ ರಸ್ತೆಗಳಲ್ಲಿ ಹೋಗ್ತೀವಿ, ಅಲ್ಲಿ ಏನ್ ಸಮಸ್ಯೆಗಳಿದೆ, ಆಮೇಲೆ ಸಾಧಾರಣವಾಗಿ ಬಟ್ಟೆ ಹೆಚ್ಚು ಗಲೀಜು ಯಾಕಾಗತ್ತೆ, ನಾವು ಬಿಳಿ ಪಂಚೆ ಉಟ್ಕೊಂಡ್ರೆ ಏನ್ ತೊಂದ್ರೆ, ಲುಂಗಿ ಉಟ್ಕೊಂಡ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಯೋಚನೆ ಇದ್ರ ಬಗ್ಗೆ ಮಾಡ್ಬೇಕನ್ನ? ಎಸ್. ತಾವು ಏನು ಜನರಲ್ ನಾಲೆಡ್ಜ್ ಆ ಥರ ಎಲ್ಲ ಹೇಳಿದ್ರೆ, ನಾವು ಒಂದಷ್ಟು ಪುಸ್ತಕಗಳನ್ನೆಲ್ಲ ಓದಿ ಆಫ್ರಿಕಾ, ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ ವಜ್ರದ ಗಣಿ ಇದ್ರೆಷ್ಟು ಬಿಟ್ರೆಷ್ಟು, ಆಸ್ಟ್ರೇಲಿಯಾದವರು ಕುರಿ ಸಾಕಿದ್ರಷ್ಟು ಬಿಟ್ರೆಷ್ಟು, ಹಾಲೆಂಡ್ನವರು ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಿದ್ರಷ್ಟು ಬಿಟ್ರೆಷ್ಟು. ರೀ, ನಿಮ್ದು ಲುಂಗಿ ಫ್ಯಾಕ್ಟ್ರಿ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಏನು ಅನುಕೂಲ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನೋಡಿ, ನಾಳೆ ನಿಮ್ಗೆಲ್ರಿಗೂ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ನಮ್ಗೆ ಯಾಕೆ ಸರ್ ಈ ವಯಸ್ಸಲ್ಲಿ ನಾವ್ ಯಾರ ಮೇಲೆ ಕುಸ್ತಿ ಆಡ್ಬೇಕು? ನೋಡಿ, ಫಿಸಿಕಲಿ ಫಿಟ್ ಆಗಿರುವಂತ ಪರ್ಸನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನ ಡೆವಲಪ್ ಮಾಡ್ಕೋಬೇಕು. ನಾವು ಶಕ್ತಿಶಾಲಿಯಾಗಿದ್ದಷ್ಟು, ಆರೋಗ್ಯವಂತರಾಗಿದ್ದಷ್ಟು ಅನುಕೂಲಗಳು ಜಾಸ್ತಿ. ನಿಮಗೆ ಈ ಕಾಯಿಲೆಗಳು, ತಲೆನೋವು, ಮೈಕೈ ನೋವು, ವಾಂತಿ, ಶೀತ ಈ ತರ ಎಲ್ಲ ಬಂದ್ರೆ ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡೋದಕ್ಕಾಗಲ್ಲ. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ಗೂ ಆಫೀಸ್ಗೂ ತುಂಬಾನೇ ಸಂಬಂಧ ಇದೆ. ಫಿಸಿಕಲ್ ಫಿಟ್ನೆಸ್ ಅಂದ್ರಲ್ಲ, ಇಲ್ಲೇ ಮಾಡ್ತೀರಾ? ಇಲ್ಲ ಇಲ್ಲ, ನಾಳೆ ಬೆಳಗ್ಗೆ ನಿಮ್ನೆಲ್ಲ ಗ್ರೌಂಡಿಗೆ ಕರ್ಕೊಂಡು ಅಲ್ಲಿ ಗೇಮ್ಸ್ ಆಡಿಸ್ತೀನಿ. ಜೊತೆಲಿ ನೆನ್ಪಿಟ್ಕೊಳ್ಳಿ, ಬರ್ತಾ ಲುಂಗಿನ ಬಿಚ್ಚಿಟ್ ಬನ್ನಿ, ಅಂದ್ರೆ ಸ್ಪೋರ್ಟ್ ಡ್ರೆಸ್ ಹಾಕೊಂಬನ್ನಿ ಅಂತ. ಸರ್, ಈ ಸ್ಪೋರ್ಟ್ಸ್ ಡ್ರೆಸ್ ಮೇಲೆ ಲುಂಗಿ ಹಾಕೊಂಡ್ಬಂದ್ರೆ ಏನಾಗುತ್ತೆ? ಸ್ಪೋರ್ಟ್ ಡ್ರೆಸ್ ಕಾಣಿಸಲ್ಲ, ಎಡು ಬೀಳ್ತಿರ್ರಿ. ರೀ, ಕಲ್ ಮೇಲೆ ನೀವು ಬಿದ್ರು, ನಿಮ್ಮ ಮೇಲೆ ಕಲ್ ಬಿದ್ರು, ಏಟಾಗ ನಿಮ್ಗೆ. ಬ್ರಿಟನ್ ರಾಣಿಗೆ ಗಂಡು ಮಗು ಜನನ. ತಪ್ಪನ್ನು ಒಪ್ಪಿಕೊಂಡು ಅಲ್ಕೈದ. ಲೇ, ನಾನು ಓದ್ತಾ ಇರೋದು ಫ್ರಂಟ್ ಪೇಜು. ಲೋ, ನಾನ್ ಓದ್ತಿರೋದು ಬ್ಯಾಕ್ ಪೇಜ್. ಎರಡು ಮಿಕ್ಸ್ ಮಾಡಿ ಓದ್ಬೇಡ ಕಣೆ, ಜನ ತಪ್ಪು ತಿಳ್ಕೊಂತಾರೆ. ಮುಖ್ಯ ಪ್ರಾಣ ಭಗವಂತ ಆಂಜನೇಯ ಕಾಪಾಡಪ್ಪ ದೇವರೇ. ಯಾಕೆ ಬಾವ ಫುಲ್ ಸುಸ್ತಾಗಿದ್ದೀರಾ? ಯಾಕೆ ಬಾ ಆಫೀಸಲ್ಲ ಬೈದ್ರಾ? ಟ್ರೈನ್ ಬಂದಂಗೆ ಬರ್ತಾರಪ್ಪ, ಇಲ್ಲಿ ನನ್ನ ಬೋಗಿ ಸೀಸ್ ಆಗಿದೆ. ಅಯ್ಯೋ, ಏನು ಅಂತ ಹೇಳಮ್ಮ ನನ್ನ ಗ್ರಾಚಾರಣ. ಅವನೊಬ್ಬ ಬಂದಿದ್ದಾನೆ ನಂಗೆ ಕೂಳೆ ಕೊಡೋಕ್ಕೋಸ್ಕರ, ದರಿದ್ರ ಶಾಸ್ತ್ರಿ. ನಾನು ಹೋಗಿದ್ದು ಜಸ್ಟ್ 10 ಮಿನಿಟ್ಸ್ ಲೇಟ್ ಆಫೀಸ್ಗೆ. ಎಷ್ಟು ಹೊತ್ತು ನನ್ನನ್ನು ಹೊರಗಡೆ ಕಾಯಿಸ್ತಾ ಗೊತ್ತಾ? ಸಾರಿ ಕೇಳಿ ಪೂರಿ ಕೊಡ್ಬೇಕಿತ್ತು. ಸಾರಿ ಕೇಳಿ ಪೂರಿ ಕೊಡೋದು ಕರ್ಮ. ಆವತ್ತು ಒನ್ಸ್ ಅಪಾನ್ ಅ ಟೈಮ್ ಸ್ಕೂಲ್ ಲೈಫಲ್ಲಿ ಜಸ್ಟ್ ಅವನಿಗಿಂತ 2 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಕ್ಕೆ ಇವಾಗ ನನ್ನ ಮೇಲೆ ಮುಯಿ ತೀರಿಸ್ತಾ ಇದ್ದಾನೆ. ನನ್ನನ್ನು ಎಕ್ಸಾಮ್ ಅಲ್ಲಿ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾನೆ. ಓ ಅಣ್ಣಯ್ಯ, ಪಣ ಗಿಡ ಎಲ್ಲ ಪಕ್ಕಕ್ಕಿಡು. ನಿನ್ ಜನರಲ್ ನಾಲೆಡ್ಜ್ ಟೆಸ್ಟ್ ಏನಾಯ್ತು? ಏನಾಗೋದು ಏನು?
ನಾನು ಓದ್ಕೊಂಡು ಹೋಗಿರೋದೇ ಒಂದು, ಅವನು ಕೇಳಿರೋದು ಇನ್ನೊಂದು. ಅವ್ನ್ ಕೇಳೋದಿಲ್ಲ, ನೀನ್ ಓದ್ಕೊಂಡು ಹೋಗ್ಬೇಕಿತ್ತು. ಪ್ರಶ್ನೆ ಪತ್ರಿಕೆ ಲೀಕ್ಔಟ್ ಹಾಕೋಕೆ ಇದೇನು 10ನೇ ಕ್ಲಾಸ್ ಎಕ್ಸಾಮ್ ಏನಮ್ಮ? ನಿಮ್ಮೂರಲ್ಲಿ ಎಷ್ಟು ರೋಡ್ ಇದೆ, ಆ ರೋಡಲ್ಲಿ ಎಷ್ಟು ಗುಂಡಿ ಇದೆ ಅಂತೆಲ್ಲ ಕೇಳಿದ್ರೆ ನಾನೇನು ಸಾಯ್ಬೇಕು? ಕಾಡು ಪ್ರಾಣಿಗಳ ಬಗ್ಗೆ ಕೇಳದ್ನಾ? ಈಶಾ, ಯಾರಾದ್ರೂ ಅವ್ರವ್ರ ಬಗ್ಗೆ ಅವ್ರವ್ರೇ ಕ್ವಶನ್ ಕೇಳ್ತಾರ? ಅಂದ್ರೆ ಆ ಶಾಸ್ತ್ರಿನೊಂದು ಕಾಡು ಪ್ರಾಣಿ, ಯಾವಾಗಲೂ ತಿವಿತಾನೋ ದೇವರಿಗೆ ಗೊತ್ತು. ಅಯ್ಯೋ ನಾಳೆ ಏನ್ ಮಾಡ್ಬೇಕಂತೆ? ಫಿಸಿಕಲ್ ಟೆಸ್ಟ್. ಹೌದಾ ರೀ, ನಿಮ್ ಫಿಸಿಕ್ ಸ್ಟ್ರಾಂಗ್ ಆಗಕ್ಕೆ ಇಡ್ಲಿ ಹಿಟ್ನ ನೀವೇ ರುಬ್ಬಿ. ರುಬ್ಬೋ ಕಾನ್ಸೆಪ್ಟ್ ಇದ್ರಲ್ಲಿ ಇಲ್ಲ. ಅಣ್ಣಯ್ಯ, ರುಬ್ಬೋನ್ ರೆಟ್ಟೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಗೊತ್ತಾ? ಸರಿಯಾಗಿ ತೊಳ್ಕೊ. ಅಲ್ಲ, ತಿಳ್ಕೊ. ಇಡ್ಲಿ ಹಿಟ್ಟು ರುಬ್ಬಿ ನೀನ್ ಫುಲ್ ಸ್ಟ್ರಾಂಗ್ ಆಗಿದ್ಯಲ್ವಾ, ಅದಕ್ಕೆ ಬಾವನ್ ಬದ್ಲಿ ನೀನೇ ಹೋಗು. ಏನಪ್ಪ ಇದು ಈ ಅವತಾರದಲ್ಲಿ? ಯಾಕಮ್ಮ ಇಷ್ಟು ಡ್ರೆಸ್ ಅಲ್ಲಿ ನೀನು ನನ್ನ ನೋಡಿಲ್ವಾ? ಅಲ್ಲಪ್ಪ, ನಾನ್ ಹೇಳ್ತಾ ಇರೋದು ಆಫೀಸ್ಗೆ ಹೋಗೋ ಬಟ್ಟೆ ಯಾಕೆ ಹಾಕೊಂಡಿಲ್ಲ ಅಂತ. ನೀನೇನು ಹೇಳಿದ್ದೆ? ನಾಳೆ ಫಿಸಿಕಲ್ ಟೆಸ್ಟ್ ಇದೆ ಅಂತ ಹೇಳಿದ್ದೆ ತಾನೆ? ಫಾರ್ಮಲ್ ಡ್ರೆಸ್ ಹಾಕೊಂಡು ಯಾವನೇ ಅದು ಇದೆಲ್ಲ ಮಾಡ್ತಾನೆ? ಸರಿ ಸರಿ ಅಣ್ಣಯ್ಯ, ಛೀ, ತಗೋ ನಿನ್ ಶೂ. ಇದೇನಿದು? ಅಷ್ಟು ಗೊತ್ತಾಗಲ್ವಾ? ಅದು ಸಾಫ್ಟ್. ಅಲ್ಲಮ್ಮ, ಇದ್ರ ಜೊತೆಯಲ್ಲಿ ಅದ್ರ ಜೊತೆ ನಾವು ಒಂದ್ ನಾಯಿ ಬಂದು ಕಚ್ಕೊಂಡೋಯ್ತು. ಇದ್ರ ಜೊತೆ ಆ ನಾಯಿ ಜೊತೆ ಇನ್ನೊಂದ್ ನಾಯಿ ಬಂದಿತ್ತು, ಅದು ಇದನ್ನ ಕಚ್ಕೊಂಡು. ಇನ್ನೊಂದು ಬಂತು ಕೊಡಲ್ಲ. ಯಾಕೋ ಬಾಯ್ ಮಾಡ್ಕೊಂತೀಯ? ಎಲ್ಲೆಲ್ಲರೂ ಜೀವಂತವಾಗಿದ್ದಾರೆ. ಅಲ್ಲ ಬಾವ, ನಾಡ್ದ ಅಂಕಲ್ ಬರ್ತಾ ಇದಾರೆ, ಬರ್ತಾ ಇದಾರೆ ಕವನ ಹೇಳಕ್ಕೆ. ಐಡಿಯಾ! ಇವಾಗ ಕಳ್ಳ ಮನೆಗೆ ಕಳ್ತನ ಮಾಡಕ್ ಬರ್ಬೇಕು ಅಂದ್ರೆ ಹೆಂಗ್ ಬರ್ತಾನೆ? ಇಲ್ಲಿಂದ ಬರ್ತಾನೆ. ಮನೇಲಿರೋದೆಲ್ಲ ದೋಚ್ಕೊಂಡು ವಾಪಸ್ ಹೋಗ್ಬೇಕು ಅಂದ್ರೆ ಹೆಂಗ್ ಹೋಗ್ತಾನೆ? ಇಲ್ಲಿಂದ ಹೋಗ್ತಾನೆ. ವಾವ್, ಸೂಪರ್ ಯಾ, ಕಮ್ ಹಿಯರ್. ಮಿಸ್ ಆಗಿಲ್ಲಲ್ಲ? ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನೋಡಿ ಇಟ್ಲ ಬಾಗಿಲ್ಲ ಬಂದವನಿಗೆ. ಗುರು ನೀವೇ. ಅಲ್ಲಮ್ಮ, ಇವಾಗ ನಾನು ಫಿಸಿಕಲ್ ಟೆಸ್ಟ್ ಹೋಗೋದಕ್ಕೂ ಕಳ್ಳ ಬಂದೆಲ್ಲ ದೇವ್ಕೊಂಡು ಹೋಗೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಏನು? ನೀನು ಇವಾಗ ಹಾಗೆ ಹಿತ್ಲು ಬಾಗ್ಲು ಹಾರಿ ಫಿಸಿಕಲ್ ಟೆಸ್ಟ್ ಹೋಗು. ಕಂದ, ನೀನ್ ನನ್ನ ತಂಗಿ ಅಲ್ಲ ಕಣೋ, ಸಿಸ್ಟರ್. ಅಯ್ಯೋ, ಕಾಲು ಉಳುಕಿತ್ತಲ್ಲಪ್ಪ. ಇನ್ನು ಯಾವ ಸೀಮೆ ಫಿಸಿಕಲ್ ಟೆಸ್ಟ್ ಅಪ್ಪ ಈ ಕುಂಟು ಕಾಲಲ್ಲಿ? ದೇವ್ರೇ, ಈ 1.5 ಕಾಲು ತಗೊಂಡು ನಾನು ಹೆಂಗ್ ಹೋಗ್ಲಪ್ಪ? ಅಯ್ಯೋ, ಏನು ದರಿದ್ರ ಐಡಿಯಾ ಕೊಟ್ಟು ನೀವು ಅಣ್ಣ ಹಿತ್ಲ ಬಾಗಿಂದ ಜಿಗಿ ಅಂತ. ಫ್ರೆಂಡ್ಸ್, ಇವತ್ತು ನಿಮ್ಗೆಲ್ಲ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಫಿಸಿಕಲಿ ಫಿಟ್ ಆದವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ. ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋರು ಯಾವಾಗಲೂ ಫಿಸಿಕಲಿ ಫಿಟ್ ಆಗಿರ್ಬೇಕು. ಸೊ ಇವತ್ತು ಎಲ್ಲಿ ಬಸವಾ, ಇನ್ನು ಬಂದಿಲ್ವಾ? ಅವನು ಯಾವಾಗ ತಾನೇ ಸರ್ ಕಂಪ್ಲೇಂಟ್ ಮಾಡಬೇಡ್ರಿ. ಬಸವ ಬರ್ತಿದ್ದಾಗೆ ಆಟ ಶುರು ಮಾಡೋಣ. ಯಾಕೆ ಲೇಟು ಅಂತ ನಿಮ್ಮನ್ನು ಕೇಳ್ತಾ ಮತ್ತೆ ಲೇಟ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಇವತ್ತಿನ ಆಟ ಏನಪ್ಪಾ ಅಂತಂದ್ರೆ 50 ಮೀಟರ್ಸ್ ರನ್ನಿಂಗ್ ರೇಸ್. ರನ್ನಿಂಗ್ ರೇಸಾ? ಅಯ್ಯೋ ದೇವ್ರೆ, ಕಾಲು ಉಳುಕಿದ್ಯಲ್ಲಪ್ಪ, ಹೆಂಗಪ್ಪ ಓಡೋದು? ಈ ಟಾಸ್ಕ್ ಅಲ್ಲಿ ಫಸ್ಟ್ ಅಲ್ಲ, ಲಾಸ್ಟ್ ಬಂದ್ರು ಅದೇ ದೊಡ್ಡ ಸಾಧನೆ. ಬರೀ ರನ್ನಿಂಗ್ ರೇಸ್ ಅಲ್ಲ, ಸಿಂಗಲ್ ಲೆಗ್ ರನ್ನಿಂಗ್ ರೇಸ್. ಒಂದೇ ಕಾಲಲ್ಲಿ ಕುಂತ್ಕೊಂಡು ಓಡ್ಬೇಕು. ಯಾವುದೇ ಕಾರಣಕ್ಕೂ ಇನ್ನೊಂದು ಕಾಲ್ನ ನೆಲಕ್ಕೆ ಬಿಡಬಾರ್ದು. ಮುಖ್ಯ ಪ್ರಾಣ ಮಾರುತಿ, 2 ಕಾಲಲ್ಲಿ ನಂಗೆ ಓಡೋಕ್ಕಾಗಲ್ಲ ಅಂತ ಗೊತ್ತಾಗಿ ಒಳ್ಳೆ ಆಟನೇ ನಂಗೆ ಕೊಟ್ಟಲ್ಲಪ್ಪ. ನಿಂಗೆ ಸಾವಿರ ಥ್ಯಾಂಕ್ಸ್. ಎಲ್ಲ ಹೀಗೆ ಸಾಲಾಗಿ ನಿಂತ್ಕೊಳ್ಳಿ. ನೋಡಿ, ಎಲ್ಲ ಕಾಲ ಎತ್ಕೊಳ್ಳಿ. ಅಂದ್ರೆ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿ. ರೆಡಿ, ಸ್ಟಡಿ. ರೆಡಿ, ಸ್ಟಡಿ. ಸರಿಯಾಗಿ ನಿಂತ್ಕೋ. ಸರ್ ಪರವಾಗಿಲ್ಲ ಸರ್, ತುಂಬಾ ಖುಷಿ ಆಗ್ತಿದೆ ಸರ್. ಪೂರ್ತಿ ದಿನ ಹಿಂಗೆ ಕುಣ್ತಾ ಇರೋಣ ಅಂತ ಅನ್ಸುತ್ತೆ. ವೆರಿ ಗುಡ್, ವೆರಿ ಗುಡ್.
ನೋಡ್ರಿ ಕಲ್ತ್ಕೊಳ್ಳಿ. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂದ್ರೆ ಹೀಗಿರ್ಬೇಕು. ಏನ್ ಸರ್ ಬದ್ನೇಕಾಯಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್? ಅವ್ನ್ ನೋಡಿ ಸರ್, ಅವ್ನ ಅವತಾರ ನೋಡಿ ಸರ್. ಕಾಲ್ ಕೆಳಗ್ ಬಿಡಪ್ಪ. ನೋಡಿ ಸರ್, ಒಂದೊಂದ್ ಕಾಲ್ ಒಂದೊಂದ್ ಸಾಕ್ಸು. ಇದೇನ್ರಿ ಬಸವ, ಒಂದೊಂದ್ ಕಾಲಿಗೆ ಒಂದೊಂದ್ ಸಾಕ್ಸ್ ಹಾಕೊಂಡ್ ಬಂದಿದ್ರಲ್ಲ? ಸರ್ ಇದಕ್ಕೇನಾರು ಪನಿಷ್ಮೆಂಟ್ ಬೇಡ್ವೆ? ಇದೆ ಏನ್ ಸರ್? ಬಸವ, ಇದೇ ರೀತಿ ಒಂಟಿ ಕಾಲಲ್ಲಿ 3 ರೌಂಡ್ ಓಡ್ಬಾ. ಮನೆಯಲ್ಲಿರುವ ಆಲ್ ಮಂಕೀಸ್ ಕಮ್ ಟು ದ ಪಾಯಿಂಟ್. ಏನಂದ್ರಿ ಬಾಬಾ? ಎಲ್ಲಾ ಮಂಗಗಳು ಬನ್ನಿ ಅಂತ. ಏನು ಹೌದಾ? ಮನೇಲಿರೋ ಮಂಕಿಗಳನ್ನ ಸಾಕ್ತಿರೋದು ನೀವು ಚಿಂಪಾಂಜಿ. ಹೇಳಿಲ್ಲ, ಥ್ಯಾಂಕ್ ಯು ಅಮ್ಮ. ಏನಾಯ್ತದಯ್ಯ? ಯಾಕೆ ಕುಡ್ತಾ ಇದ್ಯಾ? ಅಯ್ಯೋ, ನೀನ್ ನನ್ನ ತಂಗಿ ಅಲ್ಲ ಕಣೋ. ಸಿಸ್ಟರ್ ಅಲ್ಲ, ಬ್ಲಾಸ್ಟರ್. ಕಾಂಪೌಂಡ್ ಅವ್ರ ಅಂತ ಐಡಿಯಾ ಕೊಟ್ಟು ಕಾಲು ಮುಕ್ಕೊಳ್ಳಂಗ್ ಮಾಡಿದ್ದೆಲ್ಲಮ್ಮ. ನಿನ್ ಫಿಸಿಕಲ್ ಟಾಸ್ಕ್ ತುಸು. ಅದೆಲ್ಲೇನಿಲ್ಲ, ನಾವ್ ಯಾವತ್ತು ನಂಬರ್ 1. ಏನಾಯ್ತು ಗೊತ್ತಾ? ಅಂತೂ ಇಂತೂ ಗೆದ್ಯಲ್ಲ, ನನ್ಗಂತೂ ತುಂಬಾ ಸಂತೋಷ ಆಯ್ತು. ಇಷ್ಟರಲ್ಲಿ ಗೆದ್ರೆ ಸಾಲದಮ್ಮ, ಇನ್ನು ಏನೇನೋ ಟಾಸ್ಗಳಿವೆ, ಅದ್ರಲ್ಲೆಲ್ಲ ಗೆದ್ದು ನಾನು ಫಸ್ಟ್ ಬರ್ಬೇಕು. ಆದ್ರೂ ಅಣ್ಣಯ್ಯ, ಆ ವಿಷ್ಕಂಠ ಯಾಕೆ ನೀನ್ ನೋಡಿದ್ರೆ ಅವಾಗ ವಿಷ ಹಾಕಿರೋ ಬಿಸ್ಕೆಟ್ ಹಾಕ್ತಿರ್ತಾನೆ? ಏನ್ ಮಾಡಕ್ಕಾಗುತ್ತಮ್ಮ? ಬಹುಶಃ ಅವನ ಅಮ್ಮ ಪ್ರೆಗ್ನೆನ್ಸಿ ಆಗಿರುವಾಗ ಟಾನಿಕ್ ಬದಲು ವಿಷ ಕುಡಿದಿದ್ರು ಅನ್ಸುತ್ತೆ. ಅದಕ್ಕೆ ಇವನು ಕಂಠದಲ್ಲಿ ವಿಷ ಇಟ್ಕೊಂಡೇ ಹುಟ್ಟಿದ್ದಾನೆ. ಇವಾಗ ಡ್ರಾಪ್ ಮಾಡ್ತಾ ಇದ್ದಾನೆ. ಆ ದೇವ್ರು ನನ್ನ ಸುಮ್ನೆ ಬಿಡಲ್ಲ, ಬಿಡಿಪ್ಪ. ಅವ್ನ್ಗೊಂದ್ ಗತಿ ಕಾಣಿಸೋಣಯ್ಯ, ಬಿಡ್ಬೇಡ. ಹಂಗೆಲ್ಲ ಹೇಳ್ಬಾರ್ದಮ್ಮ. ಅವನಿಗೆಲ್ಲ ಗತಿ ಕಾಣಿಸೋಕೆ ನಾವ್ ಯಾರು? ನಾವ್ ಉದ್ಧಾರ ಆಗೋಕೆ ಇನ್ನೊಬ್ಬನ ಹಾಳು ಮಾಡಬಾರ್ದು. ಎಂತ ಮಾತು ಬಾಬಾ? ಬಲೆ ಬಸವಂಗೆ, ಬಾವನ್ಗೆ ಜೈ, ಬಲೆ ಬಸವಂಗೆ ಜೈ, ನಮ್ಮ ಕಂಡಂಗೆ ಜೈ. ಸಾಕು 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 ಸಾಕು, ನೀವೆಲ್ಲ ಇಲ್ಲಿ ಇರಬಾರ್ದ್ರಪ್ಪ. ಮತ್ತೆ ಯಾವ್ದಾದ್ರೂ ಎಲೆಕ್ಷನ್ಗೆ ಕ್ಯಾಂಪೇನ್ಗೆ ಹೋಗಿ ಒಂದು ಪಕ್ಷ ಕಟ್ಟಬೇಕು. ಯಾವ ಪಕ್ಷ? ಪಿತೃಪಕ್ಷ.